ಹಾಯ್ ಆಲ್, ಇದು ಸಂಡೇ ಮಿನಿ ವ್ಲಾಗ್. ಸಾಮಾನ್ಯವಾಗಿ ಯುಗಾದಿ ಹಬ್ಬ ಹತ್ರ ಬಂದ ಕೂಡಲೇ ಕಿಚನ್ನ ಕೂಡ ಡೀಪ್ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಆದರೆ ಈ ಸಲ ನಾವು ಊರಿಗೆ ಹೋಗಿದ್ರಿಂದ ಕಿಚನ್ ಕ್ಲೀನಿಂಗ್ ಕೆಲಸ ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಡೀಪ್ ಕ್ಲೀನ್ ಮಾಡೋಣ ಅಂದ್ಕೊಂಡೆ. ಇನ್ನು ನಮ್ಮನೇಲಿ ಚಿಮ್ನಿ ಇಲ್ದಿರೋ ಕಾರಣ ಬಾಕ್ಸ್ಗಳ ಮೇಲಾಗಿರ್ಬೋದು ಅಥವಾ ರ್ಯಾಕ್ ಮೇಲಾಗಿರ್ಬೋದು ತುಂಬಾ ಜಿಡ್ಡಿನ ಕಲೆ ಉಳ್ಕೊಂಡು ಬಿಟ್ಟಿರುತ್ತೆ. ಅದನ್ನು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ನಾನು ಮನೇಲೇ ಒಂದು ಲಿಕ್ವಿಡ್ನ ರೆಡಿ ಮಾಡ್ಕೊಡ್ತೀನಿ. ಮೊದಲು ಒಂದು ಬೌಲ್ಗೆ 2 ಸ್ಪೂನ್ ಆಗುವಷ್ಟು ಆ್ಯಪಲ್ ಸೈಡರ್ ವಿನೆಗರ್, 1 ಸ್ಪೂನ್ ಬೇಕಿಂಗ್ ಸೋಡಾ, 1 ಸ್ಪೂನ್ ವಿಮ್ ಲಿಕ್ವಿಡ್ನ ಹಾಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ ಯಾವುದಾದ್ರೂ ಒಂದು ಎಸೆನ್ಷಿಯಲ್ ಆಯಿಲ್ನ 2 ಡ್ರಾಪ್ಸ್ ಹಾಕೊಂಡು 1 ಲೀಟ್ರ್ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ಪ್ರೇ ಬಾಟಲ್ಗೆ ಹಾಕಿಟ್ಕೊಂಡು ಎಲ್ಲೆಲ್ಲಿ ಕಲೆ ಆಗಿರುತ್ತೋ ಅಲ್ಲೆಲ್ಲ ಈ ಲಿಕ್ವಿಡ್ನ ಸ್ಪ್ರೇ ಮಾಡಿ ಒಂದು ಕಾಟನ್ ಬಟ್ಟೆಲಿ ಒರೆಸ್ಕೊಂಡು ಬಿಡ್ತೀನಿ. ಸಾಮಾನ್ಯವಾಗಿ ನಾವು ಬೇಕಿಂಗ್ ಸೋಡಾ ಹಾಗೆ ವಿನೆಗರ್ನ ಮಿಕ್ಸ್ ಮಾಡಿದಾಗ ಒಂದು ಕೆಟ್ಟ ಸ್ಮೆಲ್ ಬರುತ್ತೆ. ನಾವು ಎಸೆನ್ಷಿಯಲ್ ಆಯಿಲ್ ಹಾಕೋದ್ರಿಂದ ಸ್ಮೆಲ್ ದೂರ ಆಗಿ ಒಂದು ಒಳ್ಳೆ ಫ್ರೇಗ್ರೆನ್ಸ್ ಬರುತ್ತೆ. ಇನ್ನು ಕಿಚನ್ ವಿಂಡೋ ಮೇಲೆ ತುಂಬ ದಿನದ ಕಪ್ಪು ಕಲೆ ಉಳ್ಕೊಂಡು ಬಿಟ್ಟಿರುತ್ತಲ್ಲ, ಅದಕ್ಕೂ ಕೂಡ ನಾನು ಮನೇಲೇ ಒಂದು ಹೋಮ್ ಮೇಡ್ ಪೇಸ್ಟ್ನ ರೆಡಿ ಮಾಡಿ ಕ್ಲೀನ್ ಮಾಡಿಬಿಡ್ತೀನಿ. ಅದು ಅಷ್ಟೇ ಕ್ವಿಕ್ಕಾಗಿ ಕ್ಲೀನ್ ಆಗಿಬಿಡುತ್ತೆ. ಇನ್ನು ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡು ರಾತ್ರಿ ಊಟಕ್ಕೆ ನಾನ್ ವೆಜ್ ಮಾಡೋಣ ಅಂತ ಹೇಳಿ ಚಿಕನ್ ದೊನ್ನೆ ಬಿರಿಯಾನಿ ಮಾಡಿದ್ದು, ಅದ್ರ ಜೊತೆಗೆ ಕಬಾಬ್ ಹಾಗೆ ಪಾಲಕ್ ಚಿಕನ್ ಕೂಡ ಮಾಡ್ಕೊಂಡಿದ್ದು. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ನಾನು ಸಿಂಪಲ್ಲಾಗಿ ಕಿಚನ್ ಟೂರ್ ಕೂಡ ಮಾಡಿದ್ದೀನಿ. ಸುಮಾರು ಜನ ಕಮೆಂಟ್ ಮಾಡಿ ಕೇಳ್ತಿದ್ರಲ್ಲ, ಹಾಗಾಗಿ ಪೂರ್ತಿ ವ್ಲಾಗ್ ಅಪ್ಲೋಡ್ ಆಗಿದೆ. ಟೈಮ್ ಸಿಕ್ಕರೆ ಚೆಕ್ ಮಾಡಿ ನೋಡಿ.